ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗಾಗಲೇ ನಾನು 2 ದಿನಗಳ ಒಂದಿನ ಚಾಕ್ಲೇಟ್ ಮಾಡುವಂಥದ್ದು ಹಾಗೆ ಇನ್ನೊಂದು ದಿನ ಕೇಕ್ ಮಾಡುವಂತಹ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀನಿ. ಹಾಗೆ ಇವತ್ತು ಇನ್ನೂ ಕೆಲವಷ್ಟು ರೆಸಿಪಿಗಳನ್ನು ನೀವು ಕಲ್ತ್ಕೊಳ್ಬೋದು. ಹಾಗೆ ಏನೆಲ್ಲ ಇದೆ ಇವತ್ತಿನ ವಿಡಿಯೋದಲ್ಲಿ ಹೇಳೋದನ್ನು ನೋಡ್ಕೊಳ್ಳೋಣ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಅಂದರೆ ಹಳ್ಳಿ ವೀಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಳೋದಕ್ಕಾಗತ್ತೆ. ಹಾಗೆ ಈ ರೀತಿ ಕೆಲವೊಂದು ಪ್ರೋಗ್ರಾಮ್ಗಳಾಗಿರೋದನ್ನು ಕೂಡ ನೋಡ್ಬೋದು. ನೋಡ್ತಾ ಹೋಗೋಣ ಅಲ್ವಾ? ಚಾಕ್ಲೇಟ್ ಮಾಡ್ಲಿಕ್ಕೆ ನಾನು ಮಿಲ್ಕ್ ಮತ್ತೆ ಡಾರ್ಕ್ ಕಾಂಪೌಂಡ್ ಎರಡನ್ನೂ ತಗೊಂಡಿದ್ದೀನಿ. ಡಾರ್ಕ್ ಕಾಂಪೌಂಡ್ ಒಂದು 500 ಗ್ರಾಮ್ ತಗೊಂಡ್ರೆ 250 ಗ್ರಾಮ್ ಅದಕ್ಕೆ ಇದು ಮಿಲ್ಕ್ ಆಡ್ ಮಾಡ್ಕೊಳ್ಳಿ. ಬೇಕಾದ್ರೆ ನಿಮ್ ಡಾರ್ಕ್ ಎಷ್ಟ ಆಗುತ್ತೆ ಅಂದ್ರೆ ಡಾರ್ಕ್ ಅಲ್ಲೇ ಮಾಡಿ. ವೈಟ್ ಬೇಕಾದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಬೋದು. ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡ್ರೆ ಮಿಕ್ಸ್ ಮಾಡ್ಕೋಬಹುದಾ? ಅಲ್ಲ, ಮಿಲ್ಕ್ ಅಂತಾನೆ ಮತ್ತೆ ಮಿಲ್ಕ್ ಕಾಂಪೌಂಡ್ ಬರುತ್ತಲ್ಲ ವೈಟ್ ಕಲರ್. ಇವಾಗ ಇದ್ರಲ್ಲಿ ಫ್ರೂಟೆಡ್ ಇಟ್ಟೆ ಚೆನ್ನಾಗ್ ಆಗ್ತದೆ ಬಾರ್ ಚಾಕ್ಲೇಟ್. ಮತ್ತೆ ನೀವು ಇದ್ರಲ್ಲಿ ವೇರಿಯೇಷನ್ ಮಾಡ್ಬೋದು. ಏನಂದ್ರೆ ವೈಟ್ ಚಾಕ್ಲೇಟ್ ನಮ್ಮನೆ ತೋರಿಸಿದ್ನಲ್ಲ, ಅದಕ್ಕೆ ನೀವು ಓರಿಯೋ ಬಿಸ್ಕೆಟ್ ಕ್ರಶ್ ಮಾಡಿ ಹಾಕಿದ್ನಲ್ಲ, ಅದನ್ನು ಇದು ಬಾರಲ್ಲಿ ಹಾಕೊಂಡು ಅದನ್ನು ಒಂದ್ ಮಾಡ್ಕೋಬಹುದು. ಪ್ಲೇನು ಮಾಡ್ಬೋದು. ಈ ತರ ನಾನು ನಟ್ಸು ಕಟ್ ಮಾಡ್ಕೊಂಡ್ ಬಂದಿದ್ದೆ. ಏನೇನು ಹಾಕಿದ್ರಿ? ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲ ಹಾಕೊಂಡು ಅದನ್ನ ಈ ಮಿಕ್ಸರಿಗೆ ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಹಾಕಿ ಬಾರ್ ಚಾಕ್ಲೇಟ್ ಜಾಸ್ತಿ ಇದು ಬಂದ್ರೆ ಟೂಟಿ ಫ್ರೂಟಿ ಹಾಕ್ಬಹುದಾ? ಹಾ, ದ್ರಾಕ್ಷಿ ಹಾಕ್ಬೋದು. ಟೂಟಿ ಫ್ರೂಟಿ ಬೇಡ, ಚೆನ್ನಾಗಲ್ಲ ಅಷ್ಟು. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ರೆ ಹಾಕೊಳ್ಳಿ. ಬೇಕು ರೋಸ್ಟೆಡ್ ನಟ್ಸ್ ಹಾಕ್ಬೇಕು, ಸಾದಾ ನಟ್ಸ್ ಹಾಕ್ಬೇಡಿ. ನಟ್ಸ್ ಯಾವ್ದೇ ಇದ್ರು ಹುರ್ಕೊಂಡು ಅದನ್ನ ಕಟ್ ಮಾಡಿ ಹಾಕೊಳ್ಳಿ. ಈ ತರ ಇದು ಸಿಗುತ್ತೆ, ಮೋಲ್ಡ್ ಸಿಗುತ್ತೆ ಬಾರ್ ಚಾಕ್ಲೇಟ್. ಈ ತರದ್ರಲ್ಲಿ ನೀವು ಹಾಕೊಂಡು ಆಮೇಲೆ ಪ್ಯಾಕಿಂಗ್ ಇದು ನಿಮ್ಮನೆ ಫಾಯಿಲ್ ಪೇಪರ್ ತೋರಿಸಿದ್ನಲ್ಲ, ಅದೇ ತರದ್ರಲ್ಲಿ ಪ್ಯಾಕ್ ಮಾಡಿ. ಹಾ, ಇರ್ಲಿ, ನೀವು ಹಾಕಿ, ನಾ ಹೇಳ್ತೀನಿ. ಟ್ಯಾಪ್ ಮಾಡ್ಬೇಕದ ನಾ ಮಾಡ್ತೀನಿ. ನೀವು ಇನ್ನೊಂದಕ್ಕೆ ಈ ಫುಲ್ ಹಾಕಿ ನಡೀತದೆ. ಯಾಕಂದ್ರೆ ಅದು ಬರ್ಬೇಕಲ್ಲ, ಫುಲ್ ಮೋಲ್ಡಿಗೆ ಕವರ್ ಆಗ್ಬೇಕು. ಫ್ರೆಂಡ್ಸ್, ನಿಮಗೆ ಯಾರಿಗಾದರೂ ಕೇಕ್ ರೆಸಿಪಿಗಳು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಬೇರೆ ಬೇರೆ ರೀತಿ ಕೇಕ್ಗಳನ್ನು ರೆಸಿಪಿಗಳನ್ನು ಪೋಸ್ಟ್ ಮಾಡಿರ್ತೀನಿ. ಸೊ ಬೇಕು ಅಂದರೆ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ವೆನಿಲಾ ಪೇಸ್ಟ್ರಿ, ಪೈನಾಪಲ್ ಪೇಸ್ಟ್ರಿ ಎಲ್ಲ ನೀವು ಅಲ್ಲಿ ನೋಡ್ಕೊಳ್ಬೋದು. ಫೈನಲ್ ವೈಟು ಮಾಡ್ಬೋದು, ಮಿಲ್ಕ್ ಬರೆ ಮಿಲ್ಕಲ್ಲೂ ಮಾಡ್ಬೋದು. ಇದ್ರಲ್ಲೂ ಪೀನಟ್ ಬಟರ್ ಫಿಲ್ಲಿಂಗ್ ಮಾಡಿನೂ ಮಾಡ್ಬೋದು. ಮೊನ್ನೆ ಪೀನಟ್ ಬಟರ್ ಹೇಳ್ಕೊಟ್ಟಿದ್ನಲ್ಲ, ಅದನ್ನು ಮಾಡ್ಬೋದು. ಕ್ಯಾರಮಲ್ ಸಾಸ್ ಯಾವ್ದು ಫಿಲ್ಲಿಂಗ್ ಬೇಕಾದ್ರೆ ಮಾಡ್ಕೊಂಡು ನೀವು ಮಾಡ್ಬೋದು. ಮತ್ತೆ ಅದನ್ನೇ ತೋರ್ಸೋದು ಬೇಡ ಅಂತ ನಾನು ಇದನ್ನೇ ತಗೊಬಂದಷ್ಟೇ. ಅದಕ್ಕೆ ಆರೆಂಜ್ ಜ್ಯೂಸ್ ಹಾಕೊಂಡು ಮಾಡೋಣ. ಅದ್ರಲ್ಲಿ ಹೆಂಗ್ ಮಾಡೋದು ಅಂತ ರೆಸಿಪಿ ಹೇಳ್ತೀನಿ, ನೋಡ್ಕೊಳ್ಳಿ. ಈ ತರ ದಿನ ಸ್ಪಾಂಜ್ ಮಾಡೋದು ಇಲ್ಲೇ ನಿಮ್ ಎದುರುಗಡೆನೆ ಮಾಡಿದಿರಲ್ಲ, ಇದೇ ತರ ಒಂದ್ ಸ್ಪಾಂಜ್ ಮಾಡ್ಕೊಂಡು ಅದ್ನ ಎಲ್ರು ಮನೇಲಿ ಮಾಡ್ಬೋದು. ಈ ಸ್ಪಾಂಜ್ ಮಾಡೋದು ಎಲ್ರಿಗೂ ಗೊತ್ತಾಗಿದೆಯಲ್ಲ, ನಿನ್ನೆ ನೋಡ್ಕೊಂಡಿದ್ದೀರಲ್ಲ, ಅದನ್ನೇ ಯೂಸ್ ಮಾಡ್ಕೊಂಡು ಅದನ್ನ ಮಾಡಿದ್ರೆ ಆಯ್ತು. ಅಂದ್ರೆ ಪ್ಲಮ್ ಕೇಕ್ ತರನಾ ಇದು? ಹಾ, ಪ್ಲಮ್ ಕೇಕ್ ಅಲ್ಲೇ ಬರೋದು. ಅದ್ರದ್ದೇ ಒಂದು ಮಾಡ್ಕೊಳ್ಳಿ. ಹಿಂಗೆ ಪೌಡರ್ ಕ್ರಮ್ಸ್ ಅಂದ್ರೆ ಹಿಂಗೆ ಪುಡಿ ಮಾಡ್ಕೊಳ್ಳಿ. ಈ ತರ ಕ್ರಮ್ಸ್ ಮಾಡಿ ಇಟ್ಕೋಬೇಕು. ಹೇಳಿದ್ದಾರೆ ಟೂಟಿ ಫ್ರೂಟಿ ಅಂತ ಎಲ್ರಿಗೂ ಗೊತ್ತಲ್ಲ. ಇಲ್ಲಿ ನೋಡಿ, ಒಂದಿಷ್ಟು ಹಾಕಿ 2 ಟೇಬಲ್ ಸ್ಪೂನ್ ಮೆಜರ್ಮೆಂಟ್ ಅಲ್ಲಿ ಹಾಕಿ. ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಇಷ್ಟು ಹಾಕೊಳ್ಳಿ. ಡ್ರೈ ಫ್ರೂಟ್ಸ್ ಹೇಳಿದಾರಲ್ಲ, ಡಾರ್ಕ್ ಚಾಕ್ಲೇಟ್ ಅದ್ರಲ್ಲೇ ಇದೆ. ಸಿನಮನ್ ಪೌಡರ್ ಅಂದ್ರೆ ಚಕ್ಕೆ ಪುಡಿ. ಏನ ದಾಲ್ಚಿನ್ನಿ ಅಂತೀರಲ್ಲ, ಎಷ್ಟದು?
ಟೇಸ್ಟ್ ಸಲುವಾಗಿ ಹಾಕ್ತಾರೆ. ಇದು ಸ್ವಲ್ಪ ಜಾಸ್ತಿನೂ ಹಾಕ್ಬೋದು, ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದು. ಸಿನ್ನಮನ್ ಪೌಡರ್ ನ್ಯಾಚುರಲ್ ಟ್ರಾಪಿಕಾನಾದ ಆರೆಂಜ್ ಫ್ಲೇವರ್. ಹಾ, ಇದು ಫ್ರೆಶ್ ಜ್ಯೂಸ್ ಏನ್ ಹೇಳ್ತೀರಾ ಇದಕ್ಕೆ, ಆರೆಂಜ್ ಜ್ಯೂಸ್ ಹಾಕೋಬಹುದು. ಇವಾಗ ನಾನು ಅದೆಷ್ಟು ಬೇಕಂತ ನೋಡ್ಕೊಂಡು ಹಾಕೋತೀವಿ. 100 ml ರಮ್ ಹಾಕೊಂಡು ಟ್ರೈ ಮಾಡಿ ಮನೆಗೆ. ಈ ತರ ಅದನ್ನ ಚಂದ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನು ಹಾಕೊಂಡು. ಕೈ ಹಾಕ್ತೀನಿ ಇವಾಗ, ಕೈ ಹಾಕಿ ಇದು ಬಾಲ್ ಮಾಡ್ಬೇಕು ಇವಾಗ. ರಮ್ ಬಾಲ್ ಅಂತನಾ? ರಮ್ ಬಾಲ್, ಈಗ ಆರೆಂಜ್ ಬಾಲ್. ಇದನ್ನ ಇವಾಗ ನಿಮ್ಗೆ ಯಾವ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ಅಲ್ಲಿ ಇದ್ರನ್ನ ಮತ್ತೆ ಫ್ರಿಡ್ಜ್ ಅಲ್ಲಿ ಇಡ್ಬೇಕಾ? ಈಗ ನೋಡಿ, ನಾವು ರಮ್ ಬದಲಾಗಿ ಆರೆಂಜ್ ಜ್ಯೂಸನ್ನು ಹಾಕಿ ರಮ್ ಬಾಲನ್ನು ಮಾಡಿದ್ದೀವಿ, ಅಥವಾ ಆರೆಂಜ್ ಬಾಲ್ ಅಂತ ಹೇಳ್ಬೋದು. ಅದು ರೆಡಿಯಾಗಿದೆ. ಹಾಗೆ ಕೇಕನ್ನು ಆಲ್ರೆಡಿ ನಾನು ಹೇಗೆ ಮಾಡೋದು ಅಂತ ನಿನ್ನೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಮತ್ತು ನೆಕ್ಸ್ಟ್ ನೋಡಿ, ಈಗ ಬಾರ್ ಚಾಕ್ಲೇಟನ್ನು ನಾವು ಆಗಲೇ ಹೊಯ್ದಿದ್ವಿ ಅಲ್ವಾ, ಸೊ ಈಗ ಅದನ್ನು ಓಪನ್ ಮಾಡ್ತಾ ಇದ್ದಾರೆ. ಒಂದು 15 ಮಿನಿಟ್ಸ್ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ, ಫ್ರೀಜರಲ್ಲಿ ಬೇಡ, ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸಾಕು. ಈ ಥರ ನೋಡಿ ರೆಡಿ ಆಗುತ್ತೆ ಬಾರ್ ಚಾಕ್ಲೇಟು. ಈ ತರ ಬರುತ್ತೆ. ಫುಲ್ ನಟ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಈಗ ನೋಡಿ, ಎಲ್ಲ ಬೇರೆ ಬೇರೆ ರೀತಿ ಚಾಕ್ಲೇಟ್ಸ್ಗಳು, ಹಾಗೆ ಬೇರೆ ಬೇರೆ ರೀತಿ ಕೇಕ್ಗಳು ಎಲ್ಲದನ್ನೂ ಮಾಡಿ ರೆಡಿಯಾಗಿದೆ. ಅದನ್ನು ಎಲ್ಲ ಟೇಬಲ್ ಮೇಲೆ ಅರೇಂಜ್ ಮಾಡಿ ಇಡ್ತಾ ಇದ್ದೀವಿ. ಆ್ಯಕ್ಚುಲಿ ಈಗ ದೇಸಾಯಿ ಫೌಂಡೇಶನ್ ಟ್ರಸ್ಟ್ ಅವರು ಮತ್ತು ಸ್ಕಾಡ್ವೇಸ್ ಅವರು ಬರ್ತಾ ಇದ್ದಾರೆ. ಸೊ ಅವ್ರು ಬಂದಾಗ ನಾವು ಏನು ಮಾಡಿದ್ದೀವಿ ಹೇಳೋದನ್ನು ಅವರು ನೋಡ್ತಾರೆ. ಮತ್ತು ಎಲ್ಲರ ಹತ್ರ ನಮ್ಮ ಹತ್ರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ನಿಮ್ಗೇನು ಅನ್ನಿಸ್ತು, ನೀವು ಹೇಗೆ ಕಲ್ತ್ಕೊಂಡ್ರಿ ಹೇಳೋದನ್ನು ಕೂಡ ಒಂದು ಸ್ವಲ್ಪ ಹೇಳಿ ಅಂತ ಹೇಳಿದ್ದಾರೆ. ಸೊ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಟೇಬಲ್ ಮೇಲೆ ಎಲ್ಲ ನಾವು ಅರೇಂಜ್ ಮಾಡಿ ಇಟ್ಟಿದ್ದೀವಿ. ಮತ್ತು ಲಾಸ್ಟಲ್ಲಿ ತಿಂದು ಹೇಳ್ತೀವಿ ಹೇಗಿತ್ತು ಹೇಳೋದನ್ನು. ನೋಡಿ, ಬಾರ್ ಚಾಕ್ಲೇಟ್ ಕೂಡ ಮಾಡಿದ್ದೀವಿ. ಸೊ ನಮಗೆ ಯಾರಿಗಾದರೂ ಬರ್ಡೇ ಗಿಫ್ಟಾಗಿ ಎಲ್ಲ ಕೊಡೋದಕ್ಕೆ, ಮಕ್ಕಳ ಹತ್ರ ನಮಗೆ ಕೊಟ್ಟು ಕಳಿಸೋದಕ್ಕೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಬಾರ್ ಚಾಕ್ಲೇಟ್ಸು ಇದೆಲ್ಲ. ಹಾಗೆ ನಮ್ಮದು ಗ್ರೂಪ್ ಅಂತೂ ತುಂಬ ಚೆನ್ನಾಗಾಗಿತ್ತು. ಒಂದು 4 ದಿನ ನಾವು ಸಖತ್ ಎಂಜಾಯ್ ಮಾಡಿದ್ವಿ. ಮತ್ತು ಚೆನ್ನಾಗಿ ನಾವು ಚಾಕ್ಲೇಟ್ ಮಾಡೋದು ಮತ್ತು ಕೇಕ್ ಮಾಡೋದು ಇದನ್ನೆಲ್ಲ ಕಲ್ತ್ಕೊಂಡ್ವಿ. ನೋಡಿ, ಹಾಗೆ ನಾವು ಎಲ್ಲ ಒಂದು ಗ್ರೂಪ್ ಫೋಟೋನ ತೊಗೊಳ್ಳೋಣ, ನೆನಪಿಗಿರುತ್ತೆ ಅಲ್ವಾ ನಾವು ಹೋಗಿರೋದು, ನಾವು ಕಲ್ತ್ಕೊಂಡಿರೋದು, ಯಾರೆಲ್ಲ ಅಲ್ಲಿ ಬಂದಿದ್ರು ಹೇಳೋದನ್ನೆಲ್ಲ ನಮಗೆ ನೆನಪಿಗೆ ತುಂಬ ಚೆನ್ನಾಗಾಗತ್ತೆ ಅದು. ಮತ್ತು ಯಾರಾದರೂ ಬನ್ನಿ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿದರು. ಸೊ ನಾನು ಕೂಡ ನನ್ನ ಅನಿಸಿಕೆಯನ್ನು ಹೇಳಿದೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸುಷ್ಮಾ ಶಾನ್ಬಾಗ್ ಅಂತ. ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ, ದೇಸಾಯಿ ಫೌಂಡೇಶನ್ ಟ್ರಸ್ಟ್ ಮತ್ತೆ ಸ್ಕಾಡ್ವೇಸ್ ಅವರಿಗೆ ತುಂಬಾ ನನ್ನಿಂದ ಧನ್ಯವಾದಗಳು. ಹಾಗೆ ನಮ್ ಗ್ರೂಪ್ ಇಂದ ಕೂಡ ದಿನಾಂಕ 22ರಿಂದ 25 ಡಿಸೆಂಬರ್ ಅಷ್ಟರವರೆಗೆ ನಮ್ಗೆ 4 ದಿನಗಳ ಕಾಲ ಒಂದು ಚಾಕ್ಲೇಟ್ ಮೇಕಿಂಗ್ ಟ್ರೈನಿಂಗ್ ಅಂತ ಏರ್ಪಡಿಸಿದ್ರು. ಎಷ್ಟು ಚೆನ್ನಾಗಾಯ್ತು ಅಂತಂದ್ರೆ, ನಾವೆಲ್ಲರೂ ಕಲ್ತ್ಕೊಂಡ್ಬಿಟ್ವಿ ಫುಲ್. ನಾವಂದ್ರೆ ಈಗ ರೆಡಿ ಆಗಿದೀವಿ, ನಾವೊಂದು ಮನೆಯಲ್ಲಿ ರೆಡಿ ಮಾಡಿ ಅದನ್ನ ಸೇಲ್ ಮಾಡ್ಬೇಕು ಹೇಳುವಂತ ಒಂದು ಡಿಸಿಷನ್ಗೆ ಬಂದಿದೀವಿ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಹೇಳ್ಕೊಟ್ರು. ಇದೆಲ್ಲ ಹೇಳ್ಕೊಟ್ಟಿರೋರು ರಾಧಿಕಾ ಕಾಮತ್ ಅಂತ. ತುಂಬಾ ಥ್ಯಾಂಕ್ಸ್ ಅವರಿಗೆ ಕೂಡ. ಯಾಕಂದ್ರೆ ನಮ್ಗೆ ಚಾಕ್ಲೇಟ್ ಸಾಮಾನ್ಯವಾಗಿ ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ ಅಲ್ವಾ, ಯಾರು ತಿನ್ನಲ್ಲ ಅಂತಿಲ್ಲ ಚಾಕ್ಲೇಟ್ ಅನ್ನ. ಬಟ್ ನಾವು ಹೋಗಿ ತಗೊಂಡು ತಿಂತೀವಿ. ಮನೆಯಲ್ಲೇ ನಾವು ಮಾಡ್ಕೊಳ್ಬಹುದು ಅಂತ ಇವತ್ತು ನಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಯ್ತು. ಎಲ್ಲರಿಗೂ ಹಿಂಗ್ ಮಾಡ್ತಾರೆ ಅಂತ ಗೊತ್ತಿರುತ್ತೆ. ಬಟ್ ಅದಕ್ಕೆಲ್ಲದಕ್ಕೂ ಯಾವ್ದಕ್ಕೆ ಆಗಿರ್ಲಿ, ಚಾಕ್ಲೇಟ್ ಆಗಿರ್ಲಿ, ಕೇಕ್ ಆಗಿರ್ಲಿ, ಯಾವುದೇ ಇರ್ಲಿ, ಅದಕ್ಕೆ ಒಂದು ಮೆಜರ್ಮೆಂಟ್ ಇರುತ್ತೆ. ಸೊ ಅದನ್ನ ಫಾಲೋ ಮಾಡಿದಾಗ ಮಾತ್ರ ನಾವು ಒಂದು ಪರ್ಫೆಕ್ಟ್ ಆಗಿರುವಂತಹ ಚಾಕ್ಲೇಟ್ ಅನ್ನ ನಾವು ಕೂಡ ಮಾಡ್ಕೊಳ್ಳೋದಕ್ಕಾಗತ್ತೆ.
ಬಟ್ ಅದೆಲ್ಲ ಒಂದು ಟ್ರೈನಿಂಗ್ ಬೇಕಾಗತ್ತೆ ಅಲ್ವಾ. ಅದೇ ನಾವು ಹಣ ಕೊಟ್ಟು ಹೊರಗಡೆ ಕಲಿಯೋದಕ್ಕೆ ಹೋದ್ರೆ ಎಷ್ಟೊಂದು ಹಣ ಕೊಡ್ಬೇಕಾಗತ್ತೆ ಅದಕ್ಕೆ ಕಲಿಯೋದಕ್ಕೆ ಅಂತಾನೆ. ಸೊ ಇವರು ಫ್ರೀ ಆಗಿ ನಮ್ಗೆ ಇಷ್ಟೊಂದು ಎನ್ಕರೇಜ್ ಮಾಡಿ ನಾವು ಮನೆಯಿಂದ ಏನಾದ್ರೂ ಒಂದು ಮಾಡ್ಬೇಕು, ನಾವು ಏನಾದ್ರೂ ಅರ್ನ್ ಮಾಡ್ಬೇಕು, ಸುಮ್ನೆ ನಾವು ಮನೇಲಿ ಕುತ್ಕೊಳ್ಳೋದು ಅಡಿಗೆ ಮಾಡೋದು ಇದ್ ಮಾಡೋದು ಅಷ್ಟೇ ಮಾಡೋದಕ್ಕಿಂತ ಈ ತರ ನಮ್ದೇ ಒಂದು ಹಾಬಿ ಅಥವಾ ನಮ್ದೇ ಒಂದು ಏನಾದ್ರೂ ಒಂದು ಪ್ರಾಡಕ್ಟ್ ಗಳನ್ನ ಮಾಡಿ ಅದನ್ನ ಮಾರ್ಕೆಟ್ ಮಾಡೋದು, ಅದನ್ನ ನಮ್ಗೆ ಅವ್ರು ಕಲ್ಸ್ಕೊಟ್ರು. ಈ ತರ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ ಎಷ್ಟೊಂದು ಎನ್ಕರೇಜ್ ಮಾಡಿದ್ರು, ತುಂಬಾನೇ ಹೆಲ್ಪ್ ಆಯ್ತು. ಮತ್ತೆ ಚಾಕ್ಲೇಟ್ ಅಲ್ಲೂ ಅಷ್ಟೇ ಒಂದೆರಡು ವೆರೈಟಿ ಅಲ್ಲ, ಎಷ್ಟೊಂದು ವೆರೈಟಿಯಲ್ಲಿ ನಮ್ಗೆ ಹೇಳ್ಕೊಟ್ರು. ಫೀಲಿಂಗ್ ಚಾಕ್ಲೇಟ್, ರಸ್ಮಲೈ ಚಾಕ್ಲೇಟ್, ಪ್ಲೇನ್ ಚಾಕ್ಲೇಟ್, ಹೀಗೆ ಬೇಕಾದಷ್ಟು ವೆರೈಟಿನ ಹೇಳ್ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ರಾಧಿಕಾ ಕಾಮತ್ ಅವ್ರು ಕೂಡ. ನಮಗೂ ಎಲ್ಲ ತುಂಬಾನೇ ಖುಷಿ ಆಯ್ತು. ಮತ್ತೆ 4 ದಿನ ನಮ್ಗೆ ಹೇಗ್ ಕಳೆದೋಯ್ತು ಅಂತಾನೆ ಗೊತ್ತಾಗಿಲ್ಲ, ಅಷ್ಟು ನಾವು ಎಲ್ಲ ಒಂಥರ ಫ್ರೆಂಡ್ಸ್ ಆದ್ವಿ. ಮತ್ತೆ ಇಷ್ಟೊಂದು ಐಟಮ್ಗಳನ್ನ ನಾವು ಮಾಡೋದನ್ನ ಕಲ್ತ್ವಿ. ಹಾಗೆ ದೇಸಾಯಿ ಫೌಂಡೇಶನ್ ಟ್ರಸ್ಟ್ ಮತ್ತೆ ಸ್ಕಾಡ್ ವೇಸ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಸ್ಕಾಡ್ ವೇಸ್ ಹಾಗೂ ದೇಸಾಯಿ ಫೌಂಡೇಶನ್ ಇಂದ ಈ 3 ದಿನಗಳ ಕಾಲ ನಡೆದ ಚಾಕ್ಲೇಟ್ ಟ್ರೈನಿಂಗ್ ಮತ್ತು ಕೇಕ್ ಎರಡೂ ತರಗತಿಯನ್ನು ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದೇವೆ ಅಂತ ಹೇಳ್ಕೊಳ್ತೇನೆ. ಯಾಕಂದ್ರೆ ತುಂಬಾ ಖುಷಿ ಆಗ್ತದೆ. ಈ ಬಿಸಿಲಲ್ಲಿ ನಾವು ಮನೆ ಕೆಲಸ ಮುಗಿಸ್ಕೊಂಡು ಬರ್ಬೇಕಂದ್ರೆ ನಾವು ಕಲಿಬೇಕು ಅಂತ ಒಂದು ಉದ್ದೇಶದಿಂದ ಬಂದಿದ್ದೇವೆ. ಇದನ್ನು ನಮಗೆ ತರಬೇತಿಯನ್ನು ಶ್ರೀಮತಿ ರಾಧಿಕಾ ಕಾಮತ್ ಅವರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಒಂದು ನಾವು ಯಾವ್ದಾದ್ರು ಕಲಿಬೇಕಾದ್ರೆ ಅವರು ಹೀಗೆ ಮಾಡಿ ತೋರ್ಸೋದ್ಕಿಂತ ನಮ್ಮ ಕೈಯಲ್ಲಿ ಮಾಡಿದ್ರೆ ಮಾತ್ರ ನಮ್ಗೆ ಸರಿಯಾಗಿ ಬಂದಟ್ಟಾಗಿದೆ. ಅದನ್ನು ಅವ್ರು ಮಾಡಿ ತೋರಿಸಿದ್ದಾರೆ. ಅದೊಂದು ತುಂಬಾ ಖುಷಿ ಆಯ್ತು ನಂಗೆ. ಅಂದ್ರೆ ಒಂದು ಹೆಣ್ಣು ಹುಡುಗಿ ಹೊರಗಡೆ ಹೋಗಿ ಸಾಧನೆ ಮಾಡ್ಬೇಕಂತಿಲ್ಲ, ಮನೆಯಲ್ಲೇ ಕೂತ್ಕೊಂಡೆ ತನ್ನ ಉದ್ಯೋಗ ಅಂದ್ರೆ ಸ್ವಂತ ಕಾಲ ಮೇಲೆ ತಾನೇ ದುಡಿಬೇಕು ಅಂತ ಮನಸ್ಸು ಮಾಡಿದ್ರೆ ಮನೆಯಲ್ಲೇ ಕೂತ್ಕೊಂಡು ಏನಾದ್ರೂ ಮಾಡ್ಬೋದು. ಈ 3 ದಿನಗಳ ಕಾಲ ಚಾಕ್ಲೇಟ್ ಅನ್ನು ಮೊದ್ಲು ಗೊತ್ತು, ಅಂದ್ರೆ ಚಾಕ್ಲೇಟ್ ಕಲಿಬೇಕಾದ್ರೆ ಏನೇನೋ ಐಟಮ್ ಬೇಕು, ಎಷ್ಟೆಲ್ಲಾ ಖರ್ಚು ಮಾಡ್ಬೇಕಂತ ನಾವು ಅನಿಸ್ತಿದ್ರು. ಇಲ್ಲಿ ಬಂದ ಕೂಡ ಗೊತ್ತಾಯ್ತು, ಅಂದ್ರೆ ಒಂದು ಸಣ್ಣ ಅಮೌಂಟ್ ಇಂದ ಸಣ್ಣ ಬಂಡವಾಳದಲ್ಲಿ ನಾವಿನ್ನು ಸ್ಟಾರ್ಟ್ ಮಾಡ್ಬೋದು ಮನೆಯಲ್ಲಿ ಅಂತ. ಚಾಕ್ಲೇಟ್ ಅಲ್ಲಿ ತುಂಬಾ ವೆರೈಟಿ ಕಲ್ಸ್ಕೊಟ್ಟಿದ್ದಾರೆ ಅವರು. ಮಿಲ್ಕ್ ಚಾಕ್ಲೇಟು, ಬಾರ್ ಚಾಕ್ಲೇಟು, ಮತ್ತು ಫಿಲ್ಲಿಂಗ್ ಚಾಕ್ಲೇಟು, ಹಾಗೂ ಕೇಕಲ್ಲೂ ಹಾಗೆ ರಮ್ ಕೇಕು, ಕಪ್ ಕೇಕು, ಐಸ್ ಕೇಕು, ಹೀಗೆ 4-5 ತರ ಚಾಕ್ಲೇಟ್ ಕೇಕು ಹಾಗೂ 4-5 ತರ ಐಸ್ ಕೇಕ್ ಐಟಮ್ ಒಂದು ಮತ್ತು ಚಾಕ್ಲೇಟ್ ಅನ್ನು ಕಲ್ಸ್ಕೊಟ್ಟಿದ್ದಾರೆ. ಈ 3 ದಿನಗಳ ನಾವು ಕಲ್ಸ್ಕೊಟ್ಟಿದ್ದನ್ನು ಅದನ್ನು ನಾವು ರೂಢಿಯಲ್ಲಿ ಇಟ್ಕೊಂಡ್ರೆ, ಅಂದ್ರೆ ಮಾಡ್ತಾ ಇದ್ರೆ ಅದೊಂದು ಉದ್ಯೋಗವಾಗಿ ಮಾಡ್ಕೊಂಡು ಜೀವಂತ ಪರ್ಯಂತ ಒಂದು ಲೈಫ್ ಅಲ್ಲಿ ನಾವು ಅಂದ್ರೆ ಏನೋ ಕಷ್ಟ ಬಂದ್ರೆ ನಮ್ಗೊಂದು ಉದ್ಯೋಗವನ್ನು ನಾವು ಇದನ್ನು ಕಲ್ತಿದ್ದೇವೆ ಅನ್ನೋದು ನಾವು ಸದುಪಯೋಗಿಸ್ಕೊಳ್ಬಹುದು. ತುಂಬಾ ಖುಷಿ ಆಗ್ತದೆ ಈ 3 ದಿನ ಕಳಕಲ್ಲ. ಅಂದ್ರೆ ಹ್ಯಾಂಗ್ ಕಳಿತೇನೋ, ಅಂದ್ರೆ ಇಷ್ಟು ಸಾಲೋದಿಲ್ಲ, ಇನ್ನೂ ನಮ್ಗೆ ಟ್ರೈನಿಂಗ್ ಬೇಕು ಅನಿಸ್ತದೆ. ಖುಷಿ ಎಲ್ಲರ ಪರವಾಗಿ ದೇಸಾಯಿ ಫೌಂಡೇಶನ್ ಹಾಗೂ ಸ್ಕಾಡೇಶ್ ಅವರಿಗೆ ಹಾಗೂ ನಮಗೆ ಮಾರ್ಗದರ್ಶನ ನೀಡಿದಂತ ಶ್ರೀಮತಿ ರಾಧಿಕಾ ಕಾಮತ್ ಅವರಿಗಂತೂ ತುಂಬಾ ಧನ್ಯವಾದಗಳನ್ನು ಹೇಳ್ತೇವೆ. ಅಂದ್ರೆ ಅವ್ರು ಎಷ್ಟು ಪೇಷಂಟ್ ಅಂತ ಕಲ್ಸಿದಾರೆ ಅಂದ್ರೆ ನಮ್ಗೆ ಚಾಕ್ಲೇಟ್ ಕೇಕು ಅಂತ ಏನು ಗೊತ್ತಿಲ್ಲ, ಚಾಕ್ಲೇಟ್ ಅಂತ ಏನು ಗೊತ್ತೇ ಇಲ್ಲ. ಕೇಕ್ ಆದ್ರೆ ನಾವು ಬೇಸ್ ಕಲ್ತಿದ್ದು ಅದ ನಂತರ ಮುಂದೆ ಏನ್ ಮಾಡ್ಬೇಕು ಅಂತ ಅದು ಗೊತ್ತಿಲ್ಲಾಗಿತ್ತು. ಅದನ್ನು ಅವರು 3 ದಿನದಲ್ಲಿ ಕಲ್ಸ್ಕೊಟ್ಟಿದ್ದಾರೆ. ಅಂದ್ರೆ ಕೇಕ್ ಅನ್ನು 1ನೇ ದಿನ ಕಲ್ಸ್ಕೊಟ್ಟಿದ್ದಾರೆ. ಅದೊಂದು ತುಂಬಾ ಖುಷಿ ಆಯ್ತು. ಅವರಿಗೆ ನಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದ ಅರ್ಪಿಸ್ತೇನೆ. ಹಾಗೂ ಸ್ಕಾಡ್ ಅವರಿಗೆ, ದೇಸಾಯಿ ಫೌಂಡೇಶನ್ ಅವರಿಗೆ ಹಾಗೂ ಇದನ್ನು ಆಯೋಜಿಸಿದಂತ ಎಲ್ಲಾ ಸಂಘ ಸಂಸ್ಥೆಗಳಿಗೆ ತುಂಬಾ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈ 3 ದಿನಗಳ ಕಾಲ ನಮ್ಮ ಕಾಲೋನಿ ವತಿಯಿಂದ ಈ ಹೇಮಾ ಅವರು ದೇಸಾಯಿ ಫೌಂಡೇಶನ್ ಮತ್ತೆ ಸ್ಕಾಡ್ವೇಸ್ ಅವರಿಂದ ಈ ಪ್ರೋಗ್ರಾಮ್ ಅನ್ನು ನಡೆಸಿದ್ದಾರೆ. ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೆ ಇದೊಂದು ಸ್ಫೂರ್ತಿದಾಯಕವಾಗಿದೆ. ಅದರಲ್ಲಿ ನಮ್ಮ ರಾಧಿಕಾ ಮೇಡಮ್ ಅವರು ಈ ಚಾಕ್ಲೇಟ್ ಮತ್ತು ಕೇಕ್ಗಳನ್ನು ನಮ್ಗೆ ಹೇಗ್ ಮಾಡೋದು ಅಂತ ಹೇಳಿಕೊಂಡು ಒಳ್ಳೆ ರೀತಿಯಿಂದ ಹೇಳಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ರೀತಿ ನಮ್ಮ ಹೆಣ್ಮಕ್ಳು ಮುಂದೆ ಬರಬೇಕು. ಈ ಕೇಕ್ ಅನ್ನು ನಾವು ಒಳ್ಳೆ ರೀತಿಯಿಂದ ಮಾಡಿಕೊಂಡು ಮುಂದೆ ನಮ್ಮ ಜೀವನಕ್ಕೆ ಒಳ್ಳೆ ದಾರಿ ಆಗುವಂತೆ ಮಾಡ್ಕೊಳ್ಬೇಕಂತ ನಾ ಎಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು. नमस्कार. देसाई फाउंडेशन आणि स्कॉड वेस्ट लोकांक हा पहिले केक आणि करतशिल्ली
जरा ಒಟ್ಟು 5 ಪೂರ काळेजरले 5 ಪೂರ काळेजरले ते कशी करचे थोडे येत आशिल्ले जाल्यार हांगा येवन कशें करचें कितें करचें म्हणून हांव शिकली तेजे आयदन कसो जेवपाक कितें म्हणून आनी चॉकलेट हांव हाजेन करता आशिल्लें कोको पावडर ना ते समायन आशिल्लें आतां हिणें राधिका कामत तिणें म्हाका मिल्क चॉकलेट आणि डार्क चॉकलेट तातूंत कशें करचें कशें घट्टी येता आनी कितलें थंड जाता म्हण तिणें शिकयलें म्हणजे न्हू म्हाका बरें जालें आतां वट्ट लोक हांगा मेळ्ळी एक नवीन खुशी जालें सुमार फ्रेंड्स मेळ्ळी नवीन नवीन लोक मेळ्ळी म्हणजे बरें जालें म्हाका आनी आमी तितलें दूरच्यान चमकून येत आशिल्ले पुरो जाता आशिल्ले जाल्यार बी हांगा येवन एक नमून खुशी जाता आशिल्लें आनी वट्ट लोकांक धन्यवाद ಬಿಸ್ನೆಸ್ ಮಾಡ್ಬೋದು ಅದನ್ನ हा आणि हा जे आता मुखार कसं करचें हाजे बिझनेस जाता म्हणून म्हाका दिसलें आतां पळोवका मुखार कितलें बंडवाळ म्हणून कितलें थोड्यांक तुजें जाता म्हणून कळ्ळें म्हणून हांव आतां कसा मुखार करचें म्हणून पळोवप वट्ट लोकांक धन्यवाद ಹಾಗೆ ನೋಡಿ ಲಾಸ್ಟಲ್ಲಿ ನಾವೆಲ್ಲರೂ ಮಾಡಿರುವಂತಹ ಈಗ ಕೇಕನ್ನು ಟೇಸ್ಟ್ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.